ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವೀಡಿಯೋದಲ್ಲಿ ನಾನು ಹೇರ್ಗೆ ಏನೆಲ್ಲ ಕೇರ್ ತಗೊತೀನಿ, ನಾನು ಏನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಮನೆ ಹತ್ರ ಈ ರೀತಿ ದಾಸವಾಳದ ಹೂವು ಅನ್ನೋದು ಇದ್ದೇ ಇರುತ್ತೆ. ಆ ದಾಸವಾಳದ ಹೂವು ಮತ್ತು ನಾನು ಇದಕ್ಕೆ ಅದರ ಎಲೆಯನ್ನು ಹಾಕಿದ್ದೀನಿ. ಮತ್ತು ನೀವು ಬೇಕಾದ ಕರಿಬೇವು ಕೂಡ ನೀವು ಹಾಕ್ಕೋಬೋದು. ನಾನು ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆಯನ್ನು ಹಾಕಿ ಈ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಿರೋದನ್ನು ನಾವು ತಲೆಗೆ ವಾರಕ್ಕೊಂದು ಸರಿ, ಇಲ್ಲಾಂದರೆ ಟೂ ವೀಕ್ಸ್ಗೆ ಒಂದು ಸಾರಿ ನಾವು ಈ ರೀತಿ ಹಚ್ಚೋದ್ರಿಂದ ನಮ್ಮ ಕೂದಲು ಅನ್ನೋದು ಬೇಗ ಬೆಳೆಯುತ್ತೆ ಮತ್ತು ಉದುರೋದು ಇಲ್ಲ. ಡ್ಯಾಂಡ್ರಫ್ ಕೂಡ ಇದ್ದರೆ ತುಂಬಾ ಕ್ಲೀನಾಗಿ ಹೋಗುತ್ತೆ. ಇದಂತೂ ನನಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ. ಯಾಕಂದರೆ ನನಗೆ ಕೂದಲು ಅನ್ನೋದು ತುಂಬಾ ಉದುರೋಗ್ತಾಯಿತ್ತು ಮತ್ತು ಡ್ಯಾಂಡ್ರಫ್ ಕೂಡ ಜಾಸ್ತಿ ಇತ್ತು. ನನಗಿಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮನೆ ಅವರು ಹೇಳಿದ್ದು, ಈ ರೀತಿ ಮಾಡಿದ್ರೆ ನಿಮಗೆ ಕೂದಲು ಉದುರೋದಿಲ್ಲ, ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಮತ್ತು ಕೂದಲು ಉದ್ದಾಗಿ ದಪ್ಪವಾಗಿ ಬೆಳೆಯುತ್ತೆ ಅಂತ ಹೇಳಿದರು. ಸೊ ನಾನಿದು ವಾರಕ್ಕೊಂದು ಸರಿ, ಇಲ್ಲಾಂದರೆ 2 ವಾರಕ್ಕೊಂದು ಸರಿ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ತುಂಬ ರಿಸಲ್ಟ್ ಬಂದಿದೆ. ತುಂಬ ಚೆನ್ನಾಗಿ ನನ್ನ ಕೂದಲು ಅನ್ನೋದು ಬೆಳೆದಿದೆ. ಈ ರೀತಿ ನಾನು ಚೆನ್ನಾಗಿ ಕೂದಲಿಗೆ ಹಚ್ಚಬೇಕು. ಇನ್ನು ನಾವು ಹಚ್ಕೊಳ್ಳೋದಕ್ಕಿಂತನೂ ಬೇರೆಯವ್ರ ಸಪೋರ್ಟಿಂದ ನಾವು ಹಚ್ಕೊಳ್ಳೋದ್ರಿಂದ ಇನ್ನೂ ರಿಸಲ್ಟ್ ತುಂಬಾ ಬರುತ್ತೆ. ಬೇರೆಯವ್ರು ಹಚ್ಚಿದ್ರೆ ಕ್ಲೀನಾಗಿ ಹಚ್ತಾರಲ್ಲ, ನಾವು ಸುಮ್ಮನೆ ಹಿಂಗೆ ಮೇಲೆ ಅಂತ ಹಚ್ಕೊತೀವಿ, ಅದಷ್ಟೊಂದು ಇರೋದಿಲ್ಲ. ಸೊ ನೀವು ಯಾರಾದರೂ ಒಬ್ರು ಹೆಲ್ಪ್ ತಗೊಂಡು ಈ ರೀತಿ ತಲೆಗೆ ಹಚ್ಕೊಳ್ಳೋದ್ರಿಂದ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಒಂದು ಅಪ್ಲೈ ಮಾಡಿಕೊಂಡು 1 ಗಂಟೆ 1-2 ಗಂಟೆ ಈ ರೀತಿ ಅದು ಚೆನ್ನಾಗಿ ಒಣಗೋಕ್ಕೆ ಬಿಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಏರ್ ಫಾಲ್ ಅಂತೂ ತುಂಬಾ ಕಡಿಮೆ ಆಗುತ್ತೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಮತ್ತು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಏನು ವೀಡಿಯೋ ಬೇಕು, ಏನು ಟಿಪ್ಸು, ಇಲ್ಲಾಂದರೆ ಬ್ಯೂಟಿ ಟಿಪ್ಸು ಮತ್ತು ಹೇರ್ ಟಿಪ್ಸು, ನಿಮ್ಗೆ ಯಾವ ಟಿಪ್ ಬೇಕಾದರೆ, ನನಗೆ ಯಾವ ವೀಡಿಯೋ ಬೇಕಾದರೆ ಆ ವಿಡಿಯೋನ ನನಗೆ ಶೇರ್ ಮಾಡಿ. ಆ ವಿಡಿಯೋನ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈ ರೀತಿ ತಲೆಗೆ ಮಾತ್ರ ಫಸ್ಟ್ ಅಪ್ಲೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ನಾವು ಈ ರೀತಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ತಲೆಗೆ ಸ್ವಲ್ಪ ರಿಲೀಫ್ ಆಗಿರುತ್ತೆ ಮತ್ತು ಆ ಕೂದಲಿಂದ ತಲೆವರೆಗೂ ಚೆನ್ನಾಗಿ ಆ ಪೇಸ್ಟ್ ಅನ್ನೋದು ಹೋಗಿ ನಮಗೆ ಚೆನ್ನಾಗಿ ಕೂದಲು ಅನ್ನೋದು ಬೆಳೆಯುತ್ತೆ. ಈ ರೀತಿ ಕ್ಲೀನಾಗಿ ಒಂದು 5 ನಿಮಿಷ ನೀವು ಮಸಾಜ್ ಮಾಡಿಕೊಂಡ್ರೆ ಸಾಕು. ನಮ್ಗೆ ಕೂಡ ಸ್ವಲ್ಪ ಟೆನ್ಷನ್ಸ್ ಅನ್ನೋದು ಇರುತ್ತೆ, ಅದು ಸ್ವಲ್ಪ ರಿಲೀಫ್ ಆದಂಗೂ ಇರುತ್ತೆ, ನಮ್ಮ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಮತ್ತು ಈ ರೀತಿ ಮಾಡ್ಕೊಂಡ ನಂತರ ಮತ್ತು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಒಂದು ನಿಮ್ಮ ಫ್ರೀ ಇದ್ದಾಗ ವಾರಕ್ಕೊಂದು ಸರಿನೋ, ಇಲ್ಲಾಂದರೆ 2 ವಾರಕ್ಕೆ ಒಂದು ಸರಿನೋ ಈ ರೀತಿ ಫ್ರೀ ಇದ್ದಾಗ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ತುಂಬ ರಿಸಲ್ಟ್ ಬರುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ಟಿಪ್ಪನ್ನು ನೀವು ಯೂಸ್ ಮಾಡಿ.
ನೋಡಿ ಈ ರೀತಿ ಚೆನ್ನಾಗಿ ಅದು ಒಣಗಿದ ನಂತರ ಸ್ನಾನ ಮಾಡಿದ್ದೀನಿ. ಈ ರೀತಿ ಮಾಡಿದ ಮೇಲೆ ತಲೆಗೆ ಸುಟ್ಟುವಂಥ ಬಟ್ಟೆ ಕೂಡ ಸ್ವಲ್ಪ ವೈಟ್ ಕಡಿಮೆ ಇರುವಂಥದ್ದು ಮತ್ತು ಸ್ಮೂತಾಗಿರುವಂಥ ಟವಲನ್ನು ತಗೊಳ್ಳಿ. ಈ ರೀತಿ ನಾವು ಹಿಂದೆ ತಲೆಗೆ ಕಟ್ಕೊಳ್ಳೋವಾಗ ಅದು ಎಲ್ದಂಗಾಗಿ ನಮ್ಮ ಕೂದಲು ಕೂಡ ಕಿತ್ತೋಗಿ ಬರುತ್ತೆ. ಬರೀ ನಮ್ಮ ಟವಲ್ಗೆ ತುಂಬ ಕೂದಲು ಅನ್ನೋದು ಬಂದಿರುತ್ತೆ. ಅದು ಟೈಟಾಗಿ ಕಟ್ಕೊಳ್ಳೋದ್ರಿಂದ ಭಾರ ಕಡಿಮೆ ಇರುವಂಥದ್ದು ಸ್ಮೂತಾಗಿರುವಂಥ ಟವಲನ್ನು ನೀವು ಯೂಸ್ ಮಾಡೋದು ಬೆಸ್ಟು. ಮತ್ತು ನಾವು ಸ್ನಾನ ಮಾಡಿದ ತಕ್ಷಣವೇ ಸ್ವಲ್ಪ ಜನ ಬಾಚ್ತಾರೆ, ಆ ರೀತಿ ಬಾಚಬಾರ್ದು. ಸ್ವಲ್ಪ ಹೊತ್ತು ಚೆನ್ನಾಗಿ ಟವಲಿಂದ ಕೂದಲೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಕೂದಲು ಚೆನ್ನಾಗಿ ಒಣಗಿದ ನಂತರ ನಾವು ಈ ರೀತಿ ಬಾಚಬೇಕು. ಆ ರೀತಿ ಮುಂದೆನೇ ನೀರಿದ್ದಾಗೆ ಬಾಚಿದ್ರೆ ನಮಗೆ ಕೂದಲು ಬೇಗ ಉದುರೋಗುತ್ತೆ, ಬೇಗ ನಮ್ಮ ಬಾಚಣಿಗೆಗೆ ತುಂಬ ಜಾಸ್ತಿ ಬಂದುಬಿಡುತ್ತೆ. ಆ ರೀತಿ ಆಗದಿರ ಸ್ವಲ್ಪ ಚೆನ್ನಾಗಿ ಕೂದಲು ಒಣಗಿದ ನಂತರ ನಾವು ಈ ರೀತಿ ಬಾಚಬೇಕು. ನೋಡಿ ಅಷ್ಟು ಬಾಚಿದ್ದು ಕೂಡ ನನ್ನ ಕೂದಲು ಒಂದೆರಡು ಮಾತ್ರ ಬಂದಿದೆ. ನಿಮ್ಗೆ ಕೂಡ ಈ ಟಿಪ್ಪು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೆಲ್ತನ್ನು ಯಾವ ರೀತಿ ಕಾಪಾಡ್ಕೊತೀವೋ ಅದೇ ರೀತಿ ನಮ್ಮ ಕೂದಲನ್ನು ಕೂಡ ಆ ರೀತಿಯೇ ಕಾಪಾಡ್ಕೋಬೇಕು. ನಿಮ್ಗೆ ಕೂಡ ತುಂಬ ಈ ರೀತಿ ಡ್ಯಾಂಡ್ರಫ್ ಇದ್ದು ನಿಮ್ಮ ಕೂದಲು ಕೂಡ ಉದುರೋಗ್ತಾಯಿದ್ರೆ ನೀವು ಕೂಡ ಇದನ್ನು ಬಳಸಿ ತುಂಬ ರಿಸಲ್ಟ್ ಬರುತ್ತೆ. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.